ಗೋಲ್ಡ್ ಗುಲಾಬಿ ಐಶ್ವರ್ಯ ಗೌಡ ವಂಚನೆ ಪ್ರಕರಣದ ತನಿಖೆ ಮಹತ್ವದ ಘಟ್ಟ ತಲುಪಿರೋ ಹೊತ್ತಲ್ಲೇ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದಲ್ಲಿ ಪ್ರಭಾವಿಗಳ ಹೆಸರು ಕೇಳಿ ಬಂದಿದ್ದು, ತನಿಖೆ ನಡೆಸ್ತಾ ಇದ್ದಂಥ ಖಡಕ್ ಪೊಲೀಸ್ ಅಧಿಕಾರಿಯನ್ನೇ ವರ್ಗಾವಣೆ ಮಾಡಿ ಸರ್ಕಾರ ಆದೇಶಿಸಿದೆ. ಅತ್ತ ವಂಚಕಿ ಐಶ್ವರ್ಯ ಗೌಡ ವಿರುದ್ಧ ಮಂಡ್ಯದಲ್ಲೂ ಒಂದು ಪ್ರಕರಣ ದಾಖಲಾಗಿದ್ದು ನೋಟಿಸ್ ನೀಡಲಾಗಿದೆ. ಕೆಜಿ ಚಿನ್ನ, ಕೋಟಿ ಕೋಟಿ ಹಣ, ಅಲೆಲೆಲೆಲೆ ಕನಕಾಂಬರಿ ವಯ್ಯಾರಿ, ಅದೇನ್ ದರ್ಬಾರು, ಅದೇನ್ ಕಾರುಬಾರು. ನಾನು ಡಿ.ಕೆ. ಸುರೇಶ್ ತಂಗಿ ಅಂತ ಬಿಲ್ಡಪ್ ಕೊಟ್ಟಿದ್ಲು ತವರಿಗೆ ಬಾ ತಂಗಿ. ಸ್ವರ್ಣೇಶ್ವರಿಯ ವಂಚನೆ ಪ್ರಕರಣದಲ್ಲಿ ದೊಡ್ಡವರ ನೆರಳು ಕಾಣಿಸ್ತಾ ಇದ್ದು, ತನಿಖೆ ನಡೆಸ್ತಾ ಇದ್ದ ಪೊಲೀಸ್ ಅಧಿಕಾರಿಗಳಿಗೆ ವರ್ಗಾವಣೆ ಉರುಳಾಗಿದೆ. ಐಶ್ವರ್ಯ ಗೌಡ ವಂಚನೆ ಪ್ರಕರಣ, ತನಿಖಾಧಿಕಾರಿ ಎತ್ತಂಗಡಿ. ಶಾಸಕರ ಕಾರು ಸೀಸ್ ಮಾಡಿದ್ದೇ ಎಸಿಪಿಗೆ ಮುಳುವಾಯ್ತಾ? ಐಸ್ ಪೈಸ್ ಆಟ ಆಡಿ ಹಲವರಿಗೆ ವಂಚಿಸಿರುವ ಬಂಗಾರಿ ಐಶ್ವರ್ಯ ಗೌಡ ಪ್ರಕರಣದ ತನಿಖೆ ಮಹತ್ವದ ಘಟ್ಟ ತಲುಪಿದೆ. ಪ್ರಕರಣದಲ್ಲಿ ಈಗಾಗಲೇ ಐಶ್ವರ್ಯ ಗೌಡ ವಿರುದ್ಧ 5 ಪ್ರಕರಣಗಳು ದಾಖಲಾಗಿದ್ದು, ಇದರಲ್ಲಿ ಬೆಂಗಳೂರಿನ ಆರ್.ಆರ್. ನಗರ ಠಾಣೆಯಲ್ಲಿ 2 ಕೇಸ್ ಹಾಗೂ ಚಂದ್ರಾಲೇಔಟ್ ಠಾಣೆಯಲ್ಲಿ 1 ಕೇಸ್ ದಾಖಲಾಗಿತ್ತು. ಇನ್ನು ವೈದ್ಯಗೆ ವಂಚಿಸಿದ ಕೇಸ್ನಲ್ಲಿ ಐಶ್ವರ್ಯ ವಿರುದ್ಧ ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಕೂಡ ಸೂಚಿಸಿತ್ತು. ಇದಕ್ಕೂ ಮುನ್ನ ಪ್ರಕರಣದ ತನಿಖೆ ಮಾಡ್ತಾ ಇದ್ದ ಎಸಿಪಿ ಭರತ್ ರೆಡ್ಡಿ ತಂಡ ಐಶ್ವರ್ಯ ಗೌಡಗೆ ಸೇರಿದ 3 ಐಷಾರಾಮಿ ಕಾರುಗಳನ್ನ ಜಪ್ತಿ ಮಾಡಿತ್ತು. ಐಶ್ವರ್ಯ ಗೌಡ ಹಾಗೂ ಮಾಜಿ ಸಚಿವ ವಿನಯ್ ಕುಲಕರ್ಣಿ ನಡುವೆ ಆತ್ಮೀಯ ಸಂಬಂಧ ಇರೋದು ಕೂಡ ತನಿಖೆ ವೇಳೆ ಗೊತ್ತಾಗಿತ್ತು. ಇದಕ್ಕೆ ಸಾಕ್ಷಿ ಎಂಬಂತೆ ಐಶ್ವರ್ಯ ಪತಿ ಹರೀಶ್ ಹೆಸರಲ್ಲಿದ್ದ ಬೆನ್ಸ್ ಕಾರನ್ನ ವಿನಯ್ ಕುಲಕರ್ಣಿ ಬಳಕೆ ಮಾಡ್ತಾ ಇದ್ದು, ಐಶ್ವರ್ಯ ಗೌಡ ಗಿಫ್ಟ್ ನೀಡಿದ್ಲು ಎನ್ನಲಾಗಿದ್ದು, 4ನೇ ಕಾರ್ ಕೂಡ ಜಪ್ತಿ ಮಾಡಲಾಗಿತ್ತು. ಈ ಬೆನ್ನಲ್ಲೇ ತನಿಖಾಧಿಕಾರಿ ಎಸಿಪಿ ಭರತ್ ರೆಡ್ಡಿ ವರ್ಗಾವಣೆ ಮಾಡಲಾಗಿದ್ದು, ವಿನಯ್ ಕುಲಕರ್ಣಿ ಕಾರು ಜಪ್ತಿ ಮಾಡಿದ್ದೇ ಮುಳುವಾಯ್ತಾ ಎಂಬೆಲ್ಲ ಅನುಮಾನಗಳು ವ್ಯಕ್ತವಾಗಿವೆ. ಬ್ಯಾಟರಾಯನಪುರ ಉಪವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಎಸಿಪಿ ಭರತ್ ರೆಡ್ಡಿ ಐಶ್ವರ್ಯ ಗೌಡ ಎಲ್ಲಾ ವಂಚನೆ ಪ್ರಕರಣಗಳನ್ನ ತನಿಖೆ ಮಾಡ್ತಾ ಇದ್ರು. ಪ್ರಕರಣದಲ್ಲಿ 2 ಬಾರಿ ಐಶ್ವರ್ಯ ಗೌಡಳನ್ನ ಎಸಿಪಿ ಭರತ್ ರೆಡ್ಡಿ ತಂಡ ಬಂಧಿಸಿತ್ತು. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅಲ್ಲದೆ ಪ್ರಕರಣದಲ್ಲಿ ಮತ್ತಷ್ಟು ಪ್ರಭಾವಿಗಳ ಹೆಸರು ಕೂಡ ಕೇಳಿ ಬಂದಿತ್ತು. ಇದೇ ಕಾರಣಕ್ಕೆ ನಿನ್ನೆ 11 ಮಂದಿ ಡಿವೈಎಸ್ಪಿಗಳ ವರ್ಗಾವಣೆ ಮಾಡಲಾಗಿದ್ದು, ವರ್ಗಾವಣೆಯಾದ ಲಿಸ್ಟ್ನಲ್ಲಿ ಭರತ್ ರೆಡ್ಡಿ ಜಾಗಕ್ಕೆ ಬೇರೆ ಎಸಿಪಿ ನೇಮಕ ಮಾಡಲಾಗಿದೆ. ಸ್ಥಳ ತೋರಿಸದೆ ಎಸಿಪಿ ಭರತ್ ರೆಡ್ಡಿಗೆ ಸರ್ಕಾರ ವರ್ಗಾವಣೆ ದಾರಿ ತೋರಿಸಿದೆ. ಸದ್ಯ ಎಸಿಪಿ ಭರತ್ ರೆಡ್ಡಿ ವರ್ಗಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಐಶ್ವರ್ಯ ಗೌಡ ದಂಪತಿಗೆ ಮಂಡ್ಯ ಪೊಲೀಸರ ನೋಟಿಸ್. ಐಶ್ವರ್ಯ ಗೌಡ ವಿರುದ್ಧ ಮಂಡ್ಯದಲ್ಲೂ ವಂಚನೆ ಪ್ರಕರಣ ದಾಖಲಾಗಿದೆ. ಸದ್ಯ ಆರೋಪಿ ಐಶ್ವರ್ಯ ಗೌಡ ಹರೀಶ್ ದಂಪತಿಗೆ ಮಂಡ್ಯ ಸೆಂಟ್ ಠಾಣೆ ಪೊಲೀಸರು ನೋಟಿಸ್ ನೀಡಿದ್ದು, ವಿಚಾರಣೆಗೆ ಬುಲಾವ್ ಕೊಟ್ಟಿದ್ದಾರೆ. ನೋಟಿಸ್ ಜಾರಿಯಾದ ಬೆನ್ನಲ್ಲೇ ಗುರುವಾರ ವಿಚಾರಣೆಗೆ ಹಾಜರಾಗುವುದಾಗಿ ಐಶ್ವರ್ಯ ಗೌಡ ಹರೀಶ್ ದಂಪತಿ ತಿಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಾರೆ ಐನಾತಿ ಐಶ್ವರ್ಯ ಗೌಡ ನವರಂಗಿ ಆಟ ಒಂದೊಂದಲ್ಲ. ಮಿಸುನಿಯ ಐಶ್ವರ್ಯದ ರಹಸ್ಯ ಮತ್ತಷ್ಟು ಭೇದಿಸುವ ವೇಳೆಗೆ ಖಡಕ್ ಅಧಿಕಾರಿ ಎಸಿಪಿ ಭರತ್ ರೆಡ್ಡಿ ವರ್ಗಾವಣೆಯಾಗಿದ್ದು, ಸರ್ಕಾರದ ನಡೆ ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿರೋದಂತೂ ಸುಳ್ಳಲ್ಲ. ಸಂದೇಶ್ ಜೊತೆ ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.